ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಂದರೆ ಇದನ್ನು ಯಾರು ಕಳಿಸಿರೋಂತ ನಿಮ್ಗೆ ಗೊತ್ತಾಯ್ತಾ? ನನ್ನ ಹೆಸರು ತುಂಬ ಜನ ಇದ್ದಾರಲ್ಲ ಈ ಊರಲ್ಲಿ, ಅವರು ಕಳಿಸೋದಕ್ಕೆ ಬದಲು ನನಗೆ ಕಳಿಸ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ನಮ್ಗೆ ಯಾಕೆ, ವಾಪಸ್ ಕಳಿಸ್ಬಿಡೋನಿದೆ. ಅರೆ, ಇದರಲ್ಲಿ ನನ್ನ ಹೆಸರು ಮಾತ್ರ ಇದೆ, ಕಳಿಸಿರೋರ ಹೆಸರು ಬರ್ದಿಲ್ವಲ್ಲ. ಓ, ಇದು ಕೊರಿಯರ್ ಬಂದಿಲ್ಲ. ಯಾರೋ ನನ್ನ ಪರಿಚಯ ಇದ್ದವರೇ ನನಗೆ ಗೊತ್ತಾಗ್ದಂಗೆ ಇಲ್ಲಿಟ್ಟು ಹೋಗಿದ್ದಾರೆ. ಆದರೂ ಈಗ ತಾನೇ ಹುಟ್ಟಿರೋ ಮಗು ಹಾಕೊಳ್ಳುವಂಥ ಶೂಸ್ನ ನಮ್ಮನಿಗೆ ಯಾಕೆ ಇಟ್ಟೋದ್ರು? ನಮ್ಮನೇಲಿ ಅಂದರೆ ನೀನು ತಾಯಿ ಆಗ್ತಾ ಇದೀಯಾ? ಯಜಮಾನ್ರೆ, ನಾನು ತಾತ ಆಗ್ತಾ ಇದ್ದೀನಾ? ಇದೆಲ್ಲ ನಿಜನಾ? ಹೌದು ಸಾರ್ಥಿ, ಪಾರುಗೆ ತಲೆ ಸುತ್ತ ಬಂತಂತೆ. ಸಾವಿತ್ರಮ್ಮ ಚೆಕ್ ಮಾಡಿ ಪಾರು ತಾಯಿ ಆಗ್ತಿರೋ ವಿಷಯ ಹೇಳಿದ್ರಂತೆ. ನಾನು ನಿನ್ನೆ ರಾತ್ರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಪಾರು ತಾಯಿ ಆಗ್ತಿರೋ ವಿಷಯನ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರು. ಹಂಗಾದ್ರೆ ನಾನು ಮಾವ ಆಗ್ತಾ ಇದ್ದೀನಿ. ಬಾವ, ಕಂಗ್ರಾಟ್ಸ್ ಬಾವ, ನೀವು ಅಪ್ಪ ಆಗ್ತಾ ಇದ್ದೀರಾ. ಅಪ್ಪ, ನೀನ್ ತಾತ ಆಗ್ತಿದ್ಯಪ್ಪ, ಕಂಗ್ರಾಟ್ಸ್. ಅಕ್ಕ, ಕಂಗ್ರ್ಯಾಚುಲೇಷನ್ ಅಕ್ಕ. ನಿನಗೂ ಕಂಗ್ರಾಟ್ಸ್ ಕಣೋ, ನೀನು ಮಾವ ಆಗ್ತಾ ಇದೆಯಾ? ಅಬ್ಬಾ, ಇವತ್ತಿಗಿದ್ದ ಕಂಟಕ ಕಳೀತು ನೋಡು. ಇಷ್ಟು ದಿನಾನು ಬೇಜಾರಲ್ಲಿ ಕುಡಿತಾ ಇದ್ದಾರು, ಇನ್ ಮುಂದೆ ಖುಷಿಗೆ ಕುಡಿತೀನಿ. ದಿನ ಪಾರ್ಟಿನೇ. ನಿನಗೆ ಕುಡಿಯೋದಕ್ಕೊಂದು ಕಾರಣ ಬೇಕು ಅಷ್ಟೇ. ಕುಡುಕರಿಗೆ ಕಾರಣ ಅನ್ನೋದು ನೆಪ ಮಾತ್ರ ಅಷ್ಟೇ. ಹಾಗಾಗಿ ಕುಡಿಯೋದಕ್ಕೆ ಏನಾದ್ರು ಒಂದು ಕಾರಣ ಹುಡುಕ್ತಿರೋದು, ನೆಪ ಹುಡುಕ್ತಿರೋದು. ಇಷ್ಟಕ್ಕೂ ಇವತ್ತು ನಮ್ಮ ಮನೆಗೆ ಬರ್ತಾ ಇರೋದು ನಮ್ಮ ಪಾಲಿನ ಹೀರೋ ಅಲ್ವಾ, ಅವ್ರಿಗೋಸ್ಕರನೇ ತಾನೆ ಈ ಕೇಕ್ ಕಟ್ಟಿಂಗ್ ಎಲ್ಲಾನು. ಹೀರೋ ಅಲ್ಲ ಅಣ್ಣ, ಹೀರೋಯಿನ್ ಅಂತ ಹೇಳು. ಹೌದೌದು, ಬೇರೆಯವ್ರ ಪಾಲ್ಗೆ ವಿಲ್ಲನ್ ಆದ್ರೂ ನಮ್ಮ ಪಾಲ್ಗೆ ಹೀರೋಯಿನ್. ಅರ್ಸುನ್ ಕೋಟೆ ವಿರುದ್ಧ ಬೆಂಕಿ ಕಾಡೋದಕ್ಕೆ ಮುನ್ನುಡಿ ಇಟ್ಟಿದ್ದೆ ನಮ್ಮ ಹೀರೋಯಿನ್ ಅಲ್ವಾ. ಫೋನ್ ಮಾಡಿದ್ಯಾ? ಮಾಡಿದ್ದೆ, ಬರ್ತಿದ್ದಾರೆ. ಅರು, ಇನ್ಮುಂದೆ ನಾನಂತೂ ಅರ್ಸನ್ ಕೋಟೆ ಸವಾಸಕ್ಕೆ ಹೋಗಲ್ಲ. ಯಾಕೆ ಹೇಳು?
ಅರಸನ್ ಕೋಟೆನ ನಿರ್ನಾಮ ಮಾಡೋದಕ್ಕೆ ಈಗ ಬರ್ತಿರೋ ನಮ್ಮ ಸಿಂಗಲ್ ಸಿಂಹನೇ ಸಾಕು. ಅವರು 1 ಹೆಜ್ಜೆ ಮುಂದೆ ಇಟ್ಟರೆ ಎದುರಾಳಿಗಳು 100 ಹೆಜ್ಜೆ ಹಿಂದೆ ಹಾಕ್ತಾರೆ. ಆ ತಾಕತ್ತು, ಧೈರ್ಯ, ಜಾಣ್ಮೆ ಇರೋದು ಅವರೊಬ್ಬರಿಗೇನೆ. ಇಷ್ಟು ದಿನ ಅರಸನ್ ಕೋಟೆ ಕಂಡ್ರೆ ಹೆದರ್ತಾ ಇದ್ದೆ, ಆದ್ರೆ ಇನ್ ಮುಂದೆ ಅರಸನ್ ಕೋಟೆ ನಮ್ಮನ್ ಕಂಡ್ರೆ ಹೆದರ್ಬೇಕು. ಯಾಕಂದ್ರೆ ನಮ್ಮ ಹೀರೋಯಿನ್ ಕೊಡೋ ಏಟ್ಗೆ ಅರಸನ್ ಕೋಟೆ ಪದರ್ಗುಟ್ಬೇಕು. ಅರಸನ್ ಕೋಟೆ ನಾಶ ಆಗೋ ಟೈಮು ಹತ್ರ ಬಂತು. ಅವರು ಸಾವಿತ್ರಿ, ನಿನಗೆ ಗೊತ್ತಿರೋ ಹಾಗೆ ಅರಸನ ಕೋಟೆಯ ಸಂಪ್ರದಾಯದ ಪ್ರಕಾರ ಮನೆ ಸೊಸೆ ತಾಯಿಯಾಗೋ ಸಂದರ್ಭದಲ್ಲಿ ಅವಳು ಗರ್ಭಿಣಿಯಾಗಿದ್ದಾಗ ಬಯಕೆ ಬುತ್ತಿ ಅನ್ನೋ ಶಾಸ್ತ್ರನ ಮಾಡ್ತೀವಿ. ಮೊದಲು 3 ತಿಂಗಳು ಗರ್ಭಿಣಿ ಹುಡುಗಿ ಆರೋಗ್ಯ ಮಾನಸಿಕವಾಗಿ ದೈಹಿಕವಾಗಿ ತುಂಬ ಸೂಕ್ಷ್ಮವಾಗಿರುತ್ತೆ. ಏನೇನೋ ತಿನ್ನಬೇಕು ಅಂತ ಅನಿಸುತ್ತೆ, ಆದರೆ ತಿನ್ನಕ್ಕಾಗದೇ ಇರೋವಂಥ ಸಂಕಟನೂ ಇರುತ್ತೆ. ಅದಕ್ಕೆ ಅದನ್ನೆಲ್ಲ ನಿವಾರಣೆ ಮಾಡೋ ಥರ ಅವಳಿಗೆ ಏನೇನು ಇಷ್ಟನೋ ಆ ತಿಂಡಿಗಳನ್ನೆಲ್ಲ ಮಾಡಿ ಅವಳ ಆರೋಗ್ಯ, ಮಗು ಆರೋಗ್ಯ ಎರಡೂ ಚೆನ್ನಾಗಿರಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೊಂಡು ಆ ತಿಂಡಿಗಳನ್ನೆಲ್ಲ ಅವಳಿಗೆ ತಿನ್ನಿಸ್ಬೇಕು. ಹಾ ಅಕ್ಕ, ನನಗೆ ಗೊತ್ತಿದೆ. ನಾನು ಬಸರಿ ಆಗಿದ್ದಾಗ ಈ ಶಾಸ್ತ್ರನೆಲ್ಲ ಮಾಡಿದ್ರಲ್ಲ, ನನಗೆ ಚೆನ್ನಾಗಿ ನೆನಪಿದೆ. ಹೌದು ಅಮ್ಮೋರೆ, ಅರಸನ್ ಕೋಟೆ ಸೊಸೆಂದ್ರು ತಾಯಿ ಆಗ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣನೇ ಈ ಬಯಕೆ ಬುತ್ತಿ ಶಾಸ್ತ್ರ ನಾವು ಮಾಡ್ತೀವಿ. ನೋಡು ಸಾವಿತ್ರಿ, ನಮ್ಮ ಜನನಿ ನನ್ನ ಸೊಸೆ ತಾಯಿ ಆಗ್ತಾ ಇದ್ದಾಳೆ. ಅವಳಿಗೆ ಏನೇನು ಇಷ್ಟನೋ, ಅವಳಿಗೆ ಏನು ಬೇಕೋ ಎಲ್ಲ ತಿಂಡಿಗಳನ್ನು ನೀನು ಅವಳಿಗೆ ಮಾಡಿಕೊಡ್ಬೇಕು. ಅಂದರೆ ಈ ಶಾಸ್ತ್ರನ ನಾಳೆ ನಮ್ಮ ಮನೇಲಿ ನಡೆಸಬೇಕು. ಆಯಿತು ಅಮ್ಮೋರೆ. ಜನನಿ, ನಿನಗಿನ್ನೂ ಏನಾದರೂ ಬಯಕೆ ಇದ್ದರೆ ಖಂಡಿತ ಹೇಳ್ಕೊಳಮ್ಮ. ಆ ಥರ ಎಲ್ಲ ಏನೂ ಇಲ್ಲ ಅತ್ತೆ. ಅಯ್ಯೋ ಜನನಿ, ಸಂಕೋಚ ಪಟ್ಕೋಬೇಡ, ಮನಸ್ಸು ಬಿಚ್ಚಿ ಕೇಳು. ನಾನು ಬಸ್ರಿ ಆಗಿದ್ದಾಗ ನನಗೆ ಬೈ ತುಂಬ ಚಿನ್ನ ಹಾಕೋಬೇಕು ಅಂತ ಆಸೆ ಆಗಿತ್ತು. ಅಕ್ಕ ಅದನ್ನೆಲ್ಲ ನೆರವೇರಿಸಿದ್ರು ಗೊತ್ತಾ, ಕೇಳು. ನನಗೆ ಒಡವೆಗಳ ಮೇಲೆಲ್ಲ ಆಸೆ ಇಲ್ಲ ಚಿಕ್ಕತ್ತೆ. ದಾಮಿನಿ, ಎಲ್ಲರಿಗೂ ನಿನ್ನ ಥರ ಆಸೆಗಳಿರಲ್ಲಮ್ಮ. ಅದು ನಿಜ ಅಕ್ಕ. ಈಗಿನವ್ರಿಗೆಲ್ಲ ಸಣ್ಣ ಸಣ್ಣ ಆಸೆ, ನನಗೆ ತುಂಬ ದೊಡ್ಡ ಆಸೆ ಇತ್ತು. ಜನನಿ, ನಿನಗೆ ಏನೇನು ತಿನ್ನಬೇಕು ಅನಿಸುತ್ತೋ, ನಿನಗೆ ಇಷ್ಟವಾದ ತಿಂಡಿಗಳು ಏನೋ ಎಲ್ಲನೂ ಸಾವಿತ್ರಿ ಹತ್ರ ಮಾಡಕ್ಕೆ ಹೇಳು. ಸರಿಯತ್ತೆ. ರಘು, ನಾಳೆ ಜನನಿಗೆ ಬಯಕೆ ಬುತ್ತಿ ಶಾಸ್ತ್ರ ಇದೆ. ಬೆಳಿಗ್ಗೆ ಬೇಗನೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟು ಬರೋಣ. ಖಂಡಿತ ಹೋಗೋಣ. ನಮ್ಮ ಆದಿತ್ಯ ಪಾರ್ವತಿ ಮಗುನ ನಾವು ಮೊದಲು ನೋಡ್ತೀವಿ ಅನ್ನೋ ನಿರೀಕ್ಷೆಯಲ್ಲಿದ್ವಿ. ಆದರೆ ಅದಾಗಲಿಲ್ಲ. ಮನೆ ಬಿಟ್ಟು ಹೋಗೋಕ್ಕೆ ಮುಂಚೆನೇ ಪಾರ್ವತಿನೂ ತಾಯಿಯಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಬಹುಶಃ ಆಗ ಎಂಥ ಬಲವಾದ ಕಾರಣ ಇದ್ದಿದ್ರು ಅಖಿಲ ಮುಂದೆ ಆಸ್ತಿ ಪಾಲು ಕೇಳಿ ಕೆಟ್ಟವರಾಗ್ತಿರ್ಲಿಲ್ಲ. ಒಂದು ವೇಳೆ ಆಸ್ತಿ ಕೇಳಿದ್ರು ಆದಿತ್ಯ ಪಾರ್ವತಿನ ಅಖಿಲ ಮನೆಯಿಂದ ಆಚೆ ಕಳಿಸ್ತಿರ್ಲಿಲ್ಲ ಅನ್ಸುತ್ತೆ. ರಘು, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಅಖಿಲ. ಅಕ್ಕ, ನಮ್ಮ ಜನನಿ ಬಸರಿ ಆಗಿದ್ದಾಳಲ್ವಾ, ಅದೇ ಥರ ಪಾರ್ವತಿನೂ ಬಸರಿ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತೆ ಅಲ್ವಾ ಭಾವ? ದಾಮಿನಿ, ಅಯ್ಯೋ ಅಕ್ಕ, ಭಾವನ ಮುಖ ನೋಡಿ ಮನಸ್ಸಲ್ಲಿ ಹಿಂಗೆ ಯೋಚನೆ ಮಾಡ್ತಾ ಇರ್ಬೋದೇನೋ ಅಂತ ಅಂದ್ಕೊಂಡೆ. ಅಯ್ಯೋ, ಅದನ್ನು ಬಾಯ್ಬಿಟ್ಟು ಹೇಳ್ಬಿಟ್ನಾ? ಸರಿ ಸಾವಿತ್ರಿ, ಜನನಿನ ಕರ್ಕೊಂಡು ಹೋಗಿ ಅವಳಿಗೆ ಏನೇನು ಇಷ್ಟ, ಏನು ಬೇಕು ಅನ್ನೋದನ್ನೆಲ್ಲ ಕೇಳಿ ಮಾಡು. ಆಯ್ತಮ್ಮ ಅವ್ರೆ, ಬಾಮ್ಮ ಜನ.
ನಿನ್ನ ತಾಯಿ ಆಗ್ತಿರೋ ವಿಷಯ ಅಖಿಲಮ್ಮವ್ರಿಗೆ ಅಪ್ಪವ್ರಿಗೆ ಗೊತ್ತಾ? ಇಲ್ಲ. ಹಾಗಾದ್ರೆ ಈಗಲೇ ಹೋಗಿ ವಿಷಯ ತಿಳಿಸ್ಬಿಟ್ಟು ಬಾ. ಅಪ್ಪ ನಿಂತ್ಕೋ. ಅವ್ರೆಲ್ರಿಗೂ ಗೊತ್ತು ಮಾಡೋ ಉದ್ದೇಶ ನನಗಿದ್ದಿದ್ರೆ ಮನೆ ಬಿಟ್ಟು ಬರೋಕ್ಕೂ ಮುಂಚೆನೇ ಅವ್ರಿಗೆ ತಿಳಿಸ್ತಿದ್ದೆ ಅಪ್ಪ. ಬರು, ಏನು ಹೇಳ್ತಾ ಇದೆಯಾ? ಅಂದರೆ ನಾವು ಮನೆ ಬಿಟ್ಟು ಬರೋಕ್ಕಿಂತ ಮುಂಚೆನೇ ನಿನ್ನ ತಾಯಿ ಆಗ್ತಿರೋ ವಿಷಯ ನಿನಗೆ ಗೊತ್ತಿತ್ತಾ? ನಿನ್ ತಾಯಿ ಆಗ್ತಿದ್ಯಮ್ಮ. ನಮ್ಮ ಕಂಪನಿ ಹಾಗೂ ಮನೆಯ ವ್ಯವಹಾರದಿಂದ ಆದಿತ್ಯ ಅವರನ್ನ ಸಂಪೂರ್ಣವಾಗಿ ಹೊರಗಿಡ್ತಾ ಇದ್ದೀನಿ ಅಂತ ಅಧಿಕೃತವಾಗಿ ಘೋಷಿಸ್ತಾ ಇದ್ದೀನಿ. ನನ್ನ ತಾಯಿ ಆಗ್ತಿರೋ ವಿಚಾರನ ಅತ್ಯಮ್ಮಂಗಾಗ್ಲಿ ಬೇರೆ ಯಾರಿಗಾದ್ರೂ ಆಗ್ಲಿ ಹೇಳ್ಬೇಡ. ಹೇಳಲ್ಲ ಅಂತ ಭಾಷೆ ಕೊಡು. ಈ ವಿಷಯ ನೀನು ಮೊದಲೇ ಯಾಕೆ ಹೇಳಲಿಲ್ಲ? ಈ ವಿಷಯ ನೀನು ಅಖಿಲಮ್ಮನವ್ರು ಹೇಳಿದಿದ್ರೆ ಅವ್ರು ಖಂಡಿತ ನೀನು ಮನೆ ಬಿಟ್ಟು ಕಳಿಸ್ತಾ ಇರಲಿಲ್ಲ. ಅದು ಗೊತ್ತಿದೆ, ನಾನು ಅವ್ರಿಗೆ ಹೇಳಲಿಲ್ಲ ಅಪ್ಪ. ಅಂದರೆ ನಾವಿಬ್ರು ಆಸ್ತಿಲಿ ಪಾಲ್ ಕೇಳಿದ್ದು ಒಂದು ಒಳ್ಳೆ ಉದ್ದೇಶದಿಂದ. ಅತ್ಯಮ್ಮನ ಮುಂದೆ ಇದ್ದಿದ್ದು ಎರಡೇ ಆಯ್ಕೆ. ಒಂದು, ಅವ್ರಿಗಿಷ್ಟ ಇಲ್ಲದೆ ಇದ್ರೂ ಮನೆ ಮಧ್ಯೆ ಹಗ್ಗ ಕಟ್ಟಿ ಮನೆನ 2 ಭಾಗ ಮಾಡಿ ನಮ್ಮನ್ನು ಮನೆಯಲ್ಲೇ ಇರಿಸ್ಕೊಂಡು ಅವ್ರ ಮನಸ್ಸಿಂದ ದೂರ ಮಾಡೋದು. ಇಲ್ಲ, ಆಸ್ತಿಲ್ ಪಾಲ್ ಕೊಟ್ಟು ನಮ್ಮನ್ನು ಮನೆಯಿಂದ ಹೊರಗೆ ಹಾಕೋದು. ನಾನು ಅಲ್ಲಿದ್ದಾಗಲೇ ಅವ್ರ ವಂಶದ ಕುಡಿ ನನ್ನ ಹೊಟ್ಟೆಲಿ ಬೆಳೀತಿದೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಿದ್ರೆ ಅವ್ರು ಖಂಡಿತ ನಮ್ಮನ್ನು ಹೊರಗೆ ಕಳಿಸೋದಕ್ಕೆ ಒಪ್ಕೋತಿರ್ಲಿಲ್ಲ ಅಪ್ಪ. ಯಾಕೆ ಅಂದರೆ ಅವರು ಇತ್ತೀಚೆಗಂತೂ ನಮ್ಮ ಮಗು ಬಗ್ಗೆ ತುಂಬ ಕನಸು ಕಟ್ಕೊಂಡಿದ್ರು. ಆವಾಗ ಮೊಮ್ಮಗುನ್ ನೋಡಬೇಕು ಅಂತ ಅವ್ರ ಮನಸ್ಸಲ್ಲಿರೋ ಆಸೆನ ನನ್ನ ಹತ್ರ ಹೇಳ್ಕೊತಾ ಇದ್ರು. ಅದಕ್ಕೋಸ್ಕರನೇ ಹೊಸ ವರ್ಷದ ದಿನ ಕೃಷ್ಣನ್ ಗೊಂಬೆನ ನನಗೆ ಕೊಟ್ಟರು. ಏನಮ್ಮ ಇದು? ತೆಗೆದು ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಇದೇ ಥರದ ಒಂದು ಪುಟಾಣಿನ ನೀವು ನಮಗ್ ಕೊಡ್ಬೇಕು. ಆಮೇಲೆ ಆ ಪುಟಾಣಿ ಜೊತೆನಲ್ಲಿ ನಾವು ಹೊಸ ವರ್ಷನ ಸಂಭ್ರಮದಿಂದ ಆಚರಣೆ ಮಾಡಬೇಕು. ಅದಕ್ಕೆ ಕೊಟ್ಟಿರೋದು. ಅಂಥವ್ರು ನಾವು ಆಸ್ತಿ ಪಾಲ್ ಕೇಳಿದ್ರು ಕೂಡ ಅವ್ರ ಮೊಮ್ಮಗುಗೋಸ್ಕರ ಅದನ್ನೆಲ್ಲ ಕ್ಷಮಿಸಿ ನಮ್ಮನ್ನ ಅಲ್ಲೇ ಇಟ್ಕೋತಾ ಇದ್ರು. ಆಗ ನಾವು ಆಸ್ತಿಲ್ ಭಾಗ ಕೇಳಬೇಕು ಅಂತಿದ್ದಿದ್ದ ಉದ್ದೇಶ ಈಡೇರ್ತಿರ್ಲಿಲ್ಲ ಅಪ್ಪ. ಅದಕ್ಕೋಸ್ಕರನೇ ನಾನು ಈ ವಿಷಯನ ಯಾರ ಹತ್ರನೂ ಹೇಳಲಿಲ್ಲ. ಅಲ್ಲಪ್ಪಾರು, ನನ್ನ ಹತ್ರನಾದ್ರೂ ಈ ವಿಷಯ ಹೇಳ್ಕೋಬೇಕಿತ್ತಲ್ವಾ? ಯಾಕೆ ಮುಚ್ಚಿಟ್ಟೆ?
ಅವ್ರಿಗೇನಾದರೂ ವಿಷಯ ಗೊತ್ತಾಗಿದ್ದಿದ್ರೆ ಇನ್ನು ಈ ಪರಿಸ್ಥಿತಿಯಲ್ಲಿ ಮನೆಯಿಂದ ಆಚೆ ನಿಜವಾಗ್ಲೂ ಕರ್ಕೊಂಡ್ಬರ್ತಾ ಇರಲಿಲ್ಲ. ಅದಕ್ಕೆ ಹೇಳಲಿಲ್ಲ ಯಜಮಾನ್ರೆ. ಥ್ಯಾಂಕ್ಸ್ ಪ್ರೀತು. ಯಾಕೆ? ನಿನ್ ಬ್ಯುಸಿ ಶೆಡ್ಯೂಲಲ್ಲೂ ನನಗೆ ಕಾಲ್ ಮಾಡಿ ಇಷ್ಟು ಕೇರ್ ತಗೊಳ್ತಾ ಇದೆಯಲ್ಲ, ಅದಕ್ಕೆ. ಇಟ್ಸ್ ಮೈ ಡ್ಯೂಟಿ. ಯಾಕಂದ್ರೆ ಈಗ ನೀನು ಒಬ್ಳೆ ಅಲ್ಲ, ನಿನ್ ಜೊತೆ ಒಂದು ಪುಟ್ಟ ಮರಿನೂ ಇದೆ. ಓ, ಅದಕ್ಕೋಸ್ಕರ ಕೇರ್ ಮಾಡ್ತಿದ್ಯಾ? ಇಲ್ಲಾಂದ್ರೆ ಕೇರ್ ಮಾಡ್ತಿರ್ಲಿಲ್ವಾ? ಖಂಡಿತ ಮಾಡ್ತಿದ್ದೆ, ಆದ್ರೆ ಆ ಕೇರ್, ಲವ್ ಎಲ್ಲ ಇನ್ನೂ ಜಾಸ್ತಿ ಆಗಿದೆ. ಕೇಳೋದೆ ಮರ್ತಿದ್ದೆ ಪ್ರೀತು, ಮತ್ತೆ ನಿನ್ಗವ್ರು ಕಾಟ ಕೊಟ್ಟಿಲ್ಲ ತಾನೆ? ಯಾರು ಹೇಳು? ಅದೇ ನಿನ್ ಶತ್ರು. ಮತ್ತೆ ಅವ್ರು ನಿನಗೆ ಫೋನ್ ಮಾಡಿ ಏನು ಟಾರ್ಚರ್ ಕೊಟ್ಟಿಲ್ಲ ತಾನೆ? ಇಲ್ಲ. ಮೋಸ್ಟ್ಲಿ ಅವತ್ತವ್ರು ನಿನಗೆ ಫೋನ್ ಮಾಡಿದಾಗ ಅವ್ರ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ಬೈದೆ ಅಂತ ಹೇಳಿದ್ಯಲ್ಲ, ಅದಕ್ಕೆ. ಕೆಟ್ಟವ್ರ ದುಷ್ಟತನಕ್ಕಿಂತ ಅಸಹಾಯಕರ ಕೋಪನೇ ಡೇಂಜರ್ ಅನ್ನೋದು ಅವ್ರಿಗೆ ಅರ್ಥ ಆಗಿರಬೇಕು. ಅದಕ್ಕೆ ನಿನಗೆ ಮತ್ತೆ ತೊಂದರೆ ಕೊಡ್ತಿಲ್ಲ ಅಂತ ಅನ್ಸುತ್ತೆ. ಹೋಗ್ಲಿ ಬಿಡು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಮತ್ತೆ ಅವ್ರು ನಿನ್ನ ತಂಟೆಗೆ ಬರ್ದೇ ಇದ್ರೆ ಸಾಕು. ನನ್ನ ಬಗ್ಗೆ ಯೋಚನೆ ಮಾಡದೆ ನಿನ್ನ ಹೆಲ್ತ್ ಬಗ್ಗೆನೂ ಗಮನ ಕೊಡು. ಸರಿ. ಈ ವಿಷಯ ಬ್ರೋಗೆ ಅದಕ್ಕೆ ಹೇಳ್ದ? ಇನ್ನೂ ಹೇಳಿಲ್ಲ ಪ್ರೀತು. ಮೊದಲು ಹೇಳು. ಹೇಳ್ತೀನಿ. ಆದರೆ ಅತ್ತೆ ಕಣ್ ತಪ್ಪಿಸಿ ನಾನು ಅಲ್ಲಿಗೆ ಹೋಗಿ ಹೇಗೆ ಹೇಳೋದಕ್ಕಾಗುತ್ತೆ? ಸದ್ಯಕ್ಕೆ ಫೋನ್ ಮಾಡೇ ಹೇಳ್ತೀನಿ. ಹಾಗೆ ಮಾಡು, ಆಯ್ತಾ? ಸರಿ ಪ್ರೀತು, ಬಾಯ್. ಓಕೆ, ಬಾಯ್. ಟೇಕ್ ಕೇರ್. ಲವ್ ಯು. ಓಕೆ, ಟೇಕ್ ಕೇರ್. ಏನು ಹೇಳ್ತಾ ಇದೆಯಾ ಪಾರು? ಹೌದು ಯಜಮಾನ್ರೆ, ಗಂಡನ ಕಷ್ಟ ಸುಖ ಹಂಚ್ಕೊಳ್ಳೋದು ಹೆಂಡತಿ ಕರ್ತವ್ಯ ಅಲ್ವಾ? ನಾನು ಈ ವಿಷಯ ನಿಮ್ಮ ಹತ್ರ ಅಲ್ಲೇ ಹೇಳಿದ್ರೆ ನೀವು ಖಂಡಿತ ನನ್ನನ್ನು ಆ ಮನೆಯಿಂದ ಹೊರಗೆ ಕಟ್ಕೊಂಡು ಬರ್ತಾ ಇರಲಿಲ್ಲ. ಆಗ ನಾವು ಆಸ್ತಿಲಿ ಪಾಲು ಕೇಳಬೇಕು ಅಂತಿದ್ದದ್ದು ಉದ್ದೇಶ ಏನಾಗ್ತಿತ್ತು ಯಜಮಾನ್ರೆ? ಒಂದು ವೇಳೆ ನಮ್ಮ ಉದ್ದೇಶನೇ ನಮಗೆ ಮುಖ್ಯ ಅಂತ ಹೇಳಿ ನೀವು ನನ್ನನ್ನು ಹೊರಗೆ ಕರ್ಕೊಂಡು ಬಂದಿದ್ರೆ, ಇಂಥ ಸಮಯದಲ್ಲಿ ಅವಳನ್ನ ಹೊರಗೆ ಕರ್ಕೊಂಡು ಬಂದ್ಬಿಟ್ನಲ್ಲ ಅಂತ ನೀವು ನೊಂದ್ಕೋತಿದ್ರಿ ಅಲ್ವಾ ಯಜಮಾನ್ರೆ? ಅದಕ್ಕೆ ನಾನು ಹೇಳಲಿಲ್ಲ. ದೇವ್ರ ದಯದಿಂದ ಅಪ್ಪ ನಮಗೆ ಸಿಕ್ಕಿದ್ರು. ನಾನಿದ್ದೀನಿ ಅಂತ ಹೇಳಿ ಅವ್ರು ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ನಮಗೆ ಧೈರ್ಯ ತುಂಬಿದ್ರು. ಸರಿ, ಹೀಗೆ ಬಂದ್ಮೇಲಾದ್ರೂ ವಿಷಯ ಹೇಳಿದ್ರೆ ಯಾಕೆ ಮುಚ್ಚಿಟ್ಟೆ? ನಿಮ್ಮ ಮನಸ್ಥಿತಿ ಸರಿ ಇರಲಿಲ್ಲ. ಹಾಗೊಂದು ವೇಳೆ ನೀವು ತಂದೆ ಆದ್ರೆ ಅಂತ ನಾನು ನಿಮ್ಮ ಹತ್ರ ಕೇಳಿದಾಗ ಅದು ಜಗತ್ತಿನ ಅತಿ ಖುಷಿ ಪಡೋ ಕ್ಷಣ ಅಂತ ಹೇಳಿದ್ರಿ. ಆಮೇಲೆ ಕಷ್ಟದಲ್ಲಿದ್ದಾಗ ತಾಯಿ ಆದ್ರೆ ಅಂತ ನಾನು ನಿಮ್ಮ ಹತ್ರ ಕೇಳಿದೆ. ನೀವು ಹೇಳಿದ್ರಿ ಮಕ್ಕಳು ದೇವ್ರ ಸಮಾನ ಅಂತ, ದೇವರು ನಮ್ಮ ಜೀವನದಲ್ಲಿ ಮಕ್ಕಳ ರೂಪದಲ್ಲಿ ಬಂದರೆ ನಮಗಿರೋ ಕಷ್ಟ ಎಲ್ಲ ಗಾಳಿಲಿ ತೂರ್ ಹೋದಾಗೆ ಅಂತ. ಆಗ ನಾನು ಧೈರ್ಯ ಮಾಡಿ ಈ ವಿಚಾರನ ನಿಮ್ಮ ಹತ್ರ ಹೇಳ್ದೆ ಯಜಮಾನ್ರೆ. ಆದರೂ ನಿಮಗೆ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ.
ಹುಟ್ಟಿದ್ದೀರಾ ಸಾರ್ಥಿ. ದುಡ್ಡು, ಆಸ್ತಿ, ಹೆಸರು ಏನು ಸಂಪಾದಿಸ್ತಾ ಇದ್ರೂ ಪರವಾಗಿಲ್ಲ. ಇವಳೆ ನಿಮಗೆ ದೊಡ್ಡ ಆಸ್ತಿ, ನನ್ನ ಪಾಲಿನ ಅದೃಷ್ಟ ದೇವತೆ. ಅಪ್ಪ, ನಾನು ತಾಯಿ ಆಗ್ತಾ ಇರೋ ವಿಷಯ ಅತ್ಯಮ್ಮಂಗಾಗ್ಲಿ ಮಾವಂಗಾಗ್ಲಿ ಅರ್ಸನ್ ಕೋಟೆಲಿ ಇನ್ ಯಾರಿಗೆ ಆಗ್ಲಿ ಹೇಳ್ಬಾರ್ದು. ಆಯ್ತು. ಹಾಗಂತ ಮಾತು ಕೊಡು.